ಸಿಟಿಗಳಲ್ಲಿ ಆ ನೋಡಿರ್ತೀರ ನೀವು ಸಾವಯವ ಪದಾರ್ಥ. ನಾನು ನಮ್ಮ ಮನೆಗೆ ಆರ್ಗ್ಯಾನಿಕ್ ಫುಡ್ ತಗೊಂಬಂದೆ, ಆರ್ಗ್ಯಾನಿಕ್ ಕಾಳುಗಳು ತಗೊಂಬಂದೆ, ನಾನು ಆರ್ಗ್ಯಾನಿಕ್ ತುಪ್ಪ ತಗೊಂಬಂದೆ, ಆರ್ಗ್ಯಾನಿಕ್ ಹಾಲು ತಗೊಂಬಂದೆ, ಆರ್ಗ್ಯಾನಿಕ್ ಮೊಸರು ತಗೊಂಬಂದೆ. ಈ ರೀತಿ ಏನು ಜನಗಳು ಇವತ್ತು, ಜನಗಳ ಪಾಪ ತಪ್ಪೋ ಯಾರು ತಪ್ಪೋ ಅದನ್ನ ನೆಕ್ಸ್ಟ್ ಮಾತಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾತಾಡ್ತಾ ಇರ್ತೀನಿ, ಸೊ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಒಂದು ವಿಚಾರವನ್ನ ನಾನು ಈ ಒಂದು ವಿಡಿಯೋದಲ್ಲಿ, ಇದು ಆರ್ಗ್ಯಾನಿಕ್ ಸೀರೀಸ್ ಇನ್ ಬರ್ತಾ ಇರುತ್ತೆ, ಖಂಡಿತ ನೋಡಿ. ಸೊ ನಿಮ್ಗೆ ಏನೇನ್ ಡೌಟ್ಸ್ ಇದೆ ಅದು ಕ್ಲಾರಿಟಿ ಆಗ್ತಾ ಇರುತ್ತೆ. ಮೊದಲನೇ ವಿಡಿಯೋದಲ್ಲಿ, ಈ ಒಂದು ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇನು ಅನ್ಸುತ್ತೆ, ನಿಮಗೆ ಏನು ಗೊತ್ತು, ಒಂದು ಈ ಒಂದು ಸಾವಯವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಇವತ್ತು ಖರೀದಿ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋವನ್ನ ಖಂಡಿತ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನಕ್ಕೆ ತಲುಪಿಸ್ಕೊಡಿ. ಮೈಸೂರು, ಬೆಂಗಳೂರು, ತುಮಕೂರು, ಹಾಸನ, ಹಿಂಗೆ ಸಾಕಷ್ಟು ಜಿಲ್ಲಾದ್ಯಂತ ಮತ್ತೆ ತಾಲೂಕಿನಾದ್ಯಂತ ಸಾಕಷ್ಟು ಜನ, ಆಮೇಲೆ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಆರ್ಗ್ಯಾನಿಕ್ ನಾನು ಪ್ರಾಡಕ್ಟ್ ಅನ್ನ ಬೈ ಮಾಡ್ತೀನಿ, ನಾನು ಡೈಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನೇ ನಾನು ಯೂಸ್ ಮಾಡೋದು, ನಾನು ತುಂಬಾ ಹೆಲ್ತಿ ಆಗಿದ್ದೀನಿ ಅಂತ ಹೇಳಿ ಸಾಕಷ್ಟು ಹೇಳ್ತಾ ಇರ್ತಾರಲ್ಲ, ಅವರಿಗೆ ಫಸ್ಟ್ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಏನ್ ಅನ್ಸುತ್ತೆ ಕೃಷಿ ವಿಚಾರವಾಗಿ ಮತ್ತೆ ಆರ್ಗ್ಯಾನಿಕ್ ಬಗ್ಗೆ ಎಸ್ಪೆಷಲಿ ದಯಮಾಡಿ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಕಂಪನಿಗಳು, ಸಾಕಷ್ಟು ಜನ ಒಂದು ಮಾರ್ಕೆಟಿಂಗ್ ಇದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ, ಆರ್ಗ್ಯಾನಿಕ್ 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 ಅಂತ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒಂದು ಸೀರೀಸ್ನ. ಪ್ರಥಮವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಆರ್ಗ್ಯಾನಿಕ್ ವಿಚಾರವಾಗಿ ನಾನು ಕೌಶಲ್ಯ ತರಬೇತಿಯ ಜೊತೆಗೆ ನಾನು ಒಂದಿಷ್ಟು ವರ್ಷಗಳ ಕಾಲ ನಾನು ರಿಸರ್ಚ್ ಓರಿಯೆಂಟೆಡ್ R&D ಕೃಷಿಯಲ್ಲಿ ನಾನು ಓನ್ ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ನಾನು ಸ್ಕಿಲ್ ಟ್ರೈನಿಂಗ್ ಅಲ್ಲೂ ನಾನು ಸರ್ಟಿಫೈಡ್ ಕೂಡ ಹೌದು. ಯಾವ ರೀತಿ ಸರ್ಟಿಫೈಡ್ ಅನ್ನ ಆರ್ಗ್ಯಾನಿಕ್ ಕೃಷಿಕರಿಗಾಗಿರ್ಬೋದು ಅಥವಾ ಕಂಪನಿಗಾಗಿರ್ಬೋದು ಯಾವ ರೀತಿ ಸರ್ಟಿಫೈಡ್ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ನಾನು ಅಧ್ಯಯನವನ್ನು ಮಾಡಿದ್ದೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನು ಹೇಳ್ತಾ ಇಲ್ಲ ಆರ್ಗ್ಯಾನಿಕ್ ಸಂಬಂಧಪಟ್ಟಂತೆ. ನಿಮಗೆ ಏನೇನು ಅನ್ಸುತ್ತೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ನಮಸ್ಕಾರ.